ಇದೊಂಥರ ಕೇರಳ ಸ್ಟೈಲಲ್ಲಿ ಕಟ್ಟಿದ್ದಾರೆ. ಮತ್ತೆ ಈ ಕಡೆ ನೋಡ್ತಿರ್ಬೋದು ಒಂಥರ ಟ್ರೆಡಿಷನಲ್ ಕರ್ನಾಟಕ ಸ್ಟೈಲ್ ಕಟ್ಟಿ. ಇದು ಬಂದ್ಬಿಟ್ಟು WPC ಪ್ಯಾನಲ್ಸ್, ಟೆಕ್ಸ್ಚರ್ ಪೇಂಟ್ ವಿತ್ ಪ್ಲಾಸ್ಟರಿಂಗ್ ಕ್ರೂ. ಸೊ ಇಲ್ಲಿ ಕೂಡ ನೋಡ್ತಿರ್ಬೋದು ಆಲ್ಮೋಸ್ಟ್ ಒಂದು 3 ಕಾರ್ ಪಾರ್ಕ್ ಮಾಡ್ಕೊಬಹುದು. ಇದು ಬಂದ್ಬಿಟ್ಟು ಟೀಕ್ ವುಡ್, ಇದೆಲ್ಲ ಮಷಿನ್ ಕಾರ್ವಿಂಗ್, ಇದು ಫ್ರೇಮಿಂಗ್ ಎಲ್ಲ ಬಂದ್ಬಿಟ್ಟು ಟೀಕ್ ವುಡ್ ಅಲ್ಲೇ ಮಾಡಿರೋದು. ಒಳಗೆ ಹೋಗಿದ ತಕ್ಷಣ ನೋಡ್ಬೋದು ಎಷ್ಟು ಸೂಪರ್ ಆಗಿ ಕಾಣ್ತಿದೆ ಅಂತ. ಅಲ್ಲಿ ಸೂಪರ್ ಆಗಿರೋ ಒಂದು ಹಾಲ್ ಇದೆ. ಇಲ್ಲಿ ಓಪನ್ ಮಾಡಿದ್ರೆ ಇದು ಗ್ಲಾಸಿ ಫಿನಿಶ್. 1 ಫ್ಲೋರ್ ಹೈಟ್ ಬಂದ್ಬಿಟ್ಟು 10 ಫೀಟ್ ಇರುತ್ತೆ. ಓಕೆ, ಇದು ಬಂದು 20 ಫೀಟ್ ಇದೆ. 20 ಫೀಟ್ ಇದೆ. ಇಲ್ಲಿ ತೆಗೆದ್ರೆ UPS ಇದಕ್ಕೆ ನಾವು ಸ್ಪೇಸ್ ಕೊಡ್ತೀವಿ. ಇಲ್ಲಿ ಯಾವ ತರ ಎಲ್ಲ ಯೂಸ್ ಮಾಡಿ ಯೂನಿಕ್ ಆಗಿರ್ಲಿ ಅಂದ್ಬಿಟ್ಟು ಶಟರಿಂಗ್ ಕೊಟ್ಟಿದ್ದೀವಿ. ಸೊ ಕಿಚನ್ ಏರಿಯಾ ಕೂಡ ಓಪನ್ ಟೈಪ್ ಬರುತ್ತೆ. 20 mm ಬರುತ್ತೆ. 2 ಲೇ ಮಾಡಿದ್ದೀವಿ. ಇದು ಬಂದು ಗೆಸ್ಟ್ ಬೆಡ್ರೂಮ್. ಇಲ್ಲೂ ಒಂದು ಎಂಟ್ರೆನ್ಸ್ ಸೀಕ್ರೆಟ್ ಡೋರ್ ಇದೆ, ಗೊತ್ತಾಗದೇ ಇಲ್ಲ. ಇದು ಬಂದ್ಬಿಟ್ಟು ಗೆಸ್ಟ್ ಬೆಡ್ರೂಮ್, ವೆಟ್ ಅಂಡ್ ಡ್ರೈ ಕಾನ್ಸೆಪ್ಟ್ ಅಲ್ಲಿ ಎಲ್ಲಾನು ಜಾಗ್ವಾರ್ ಫಿಟ್ಟಿಂಗ್. ಇದು ಫ್ಲೂಟೆಡ್ ಚಾರ್ಕೋಲ್ ಪ್ಯಾನಲ್ಸ್. ಇದು ಇಲ್ಲಿಂದಾನೇ ಒಂದು ಸ್ಟೆಪ್ ತಗೊಂಡು. ಓಕೆ, ಸೊ ಅದು ವಾಸ್ತು ಪ್ರಕಾರ. ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್. ಇದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್ UPVC. ನಾವು ವೆಂಟಿಲೇಷನ್, ಸನ್ಲೈಟ್ ಇದೆಲ್ಲ ತಲೆಯಲ್ಲಿ ಇಟ್ಕೊಂಡೇನೆ ನಾವು ಡಿಸೈನ್ ಮಾಡ್ತೀವಿ. ಎಲಿವೇಶನ್ ಬಂದ್ಬಿಟ್ಟು ಫ್ರೀ ಆಗಿ 3D ಡಿಸೈನ್ ಮಾಡಿಕೊಡ್ತಾರೆ. 45 lakhs ಕನ್ಸ್ಟ್ರಕ್ಷನ್ ಕಾಸ್ಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋ ಅಷ್ಟು. ಇಲ್ಲಿ ಒಂದು ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ನಿಮ್ಮನ್ನೇ ಒಂದು ಸ್ಪೆಷಲ್ ಆಗಿರೋ ಒಂದು ಪ್ರಾಜೆಕ್ಟ್ ತೋರಿಸ್ತಾ ಇದ್ದೀನಿ. ಚೆರೀಶ್ ಹ್ಯಾಪಿ ಹೋಮ್ಸ್ ಅವರು ಕನ್ಸ್ಟ್ರಕ್ಟ್ ಮಾಡಿರುವ ಪ್ರಾಜೆಕ್ಟು. ಈ ಥರ ನೀವು ಪ್ರಾಜೆಕ್ಟ್ಸ್ ಎಲ್ಲೂ ನೋಡೋಕ್ಕಾಗಲ್ಲ, ಯಾಕಂದರೆ ಇಲ್ಲೊಂದು ಮನೆ ನೋಡ್ತಿರ್ಬೋದು, ಇದೊಂಥರ ಕೇರಳ ಸ್ಟೈಲಲ್ಲಿ ಕಟ್ಟಿದ್ದಾರೆ. ಮತ್ತು ಈ ಕಡೆ ನೋಡ್ತಿರ್ಬೋದು ಒಂಥರ ಟ್ರೆಡಿಷನಲ್ ಕರ್ನಾಟಕ ಸ್ಟೈಲಲ್ಲಿ ಕಟ್ಟಿದ್ದಾರೆ. ಅದನ್ನು ಅಣ್ಣ ತಮ್ಮ ಇಬ್ಬರದು ಮನೆ ಅಂತಲೇ ಹೇಳ್ಬೋದು. ಈ ಥರ ನೀವು ಯಾವುದೋ ಪ್ರಾಜೆಕ್ಟ್ಸ್ ಎಲ್ಲ ನೋಡೋಕ್ಕಾಗಲ್ಲ, ಬಟ್ ಇದು ಒಂಥರ ಡಿಫ್ರೆಂಟ್ ಆಗಿರೋ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಲಾಸ್ಟ್ ಟೈಮು ನೀವು ಒಂದು ಪ್ರಾಜೆಕ್ಟ್ ನೋಡಿರ್ತೀರಾ, ಆಮೇಲೆ ನಾನು ನೆಕ್ಸ್ಟ್ ವೀಡಿಯೋಲಿ ಈ ಥರ ತೋರಿಸ್ತೀನಿ ಅಂತ ಹೇಳಿದ್ದೆ ಈ ಪ್ರಾಜೆಕ್ಟ್ ಬಗ್ಗೆ. ಸೊ ಇವತ್ತು ಈ ಪ್ರಾಜೆಕ್ಟ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು 30-40 ಬಿಲ್ಟಪ್ ಏರಿಯಲ್ಲಿ ಕಟ್ಟಿರೋವಂಥ ಪ್ರಾಜೆಕ್ಟು. ಸೊ ನಮ್ಮ ಬೆಂಗಳೂರಲ್ಲೇ ಇರೋದು. ಸೊ ಡಿಫ್ರೆಂಟ್ ಆಗಿರೋ ಒಂದು ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಎಲಿವೇಶನ್ ನೋಡ್ಬೋದು, ಅದೂ ಒಂಥರ ಡಿಫ್ರೆಂಟ್ ಆಗಿದೆ. ಸೊ ಈ ಕಡೆ ಎಲಿವೇಶನ್ ಕೂಡ ಡಿಫ್ರೆಂಟ್ ಆಗಿದೆ. ಸೊ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ. 45 lakhs ಕನ್ಸ್ಟ್ರಕ್ಷನ್ ಕಾಸ್ಟಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋ ಅಂಥದ್ದು ಅಂತ ಹೇಳ್ಬೋದು. ಸೊ ಇವತ್ತು ಫುಲ್ ಡೀಟೇಲ್ಸ್ ಎಲ್ಲ ನೋಡೋಣ ಬನ್ನಿ. ಓಕೆ, ಸೊ ನಮ್ಮನ್ನೇ ನೋಡ್ತಿರ್ಬೋದು ಮೋನಿಶಾ ಅಂತ ಮೇಡಮ್ ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ. ಇವರು ಆ್ಯಕ್ಚುಲಿ ಬಂದ್ಬಿಟ್ಟು ಆರ್ಕಿಟೆಕ್ಟ್ ಅಂತ ಹೇಳ್ಬೋದು. ಸೊ ಫಸ್ಟ್ ಈ ಪ್ರಾಜೆಕ್ಟ್ ನೋಡಬೇಕಾದ್ರೆ ಮೇಡಮ್ ಎರಡು ಆಲ್ಮೋಸ್ಟು ಸೇಮ್ ಡೈಮೆನ್ಷನಲ್ಲಿ ಇರೋದಲ್ಲ? ಹೌದು. ಓಕೆ, ಎಷ್ಟು ಡೈಮೆನ್ಷನಲ್ಲಿ ಮಾಡಿರೋವಂಥದ್ದು ಇದು 45/55. 45/55. ಸೊ ಬಿಲ್ಟಪ್ ಏರಿಯಾ ಎಷ್ಟು ಬರುತ್ತೆ? ಬಿಲ್ಟಪ್ ಏರಿಯಾ ಬಂದ್ಬಿಟ್ಟು 2400 ಸ್ಕ್ವೇರ್ ಫೀಟ್. 2400 ಸ್ಕ್ವೇರ್ ಫೀಟ್ ಬರುತ್ತೆ. ಸೊ ಫಸ್ಟು ಆ ಕಡೆ ಒಂದು ಡಿಫ್ರೆಂಟ್ ಆಗಿರೋ ಬಿಲ್ಡಿಂಗ್ ಹೇಳಿದ್ನಲ್ಲ, ಮತ್ತೆ ಈ ಕಡೆ ಒಂದು ಡಿಫ್ರೆಂಟ್ ಬಿಲ್ಡಿಂಗ್ ಇದೆ. ಸೊ ಈ ಬಿಲ್ಡಿಂಗ್ ಬಗ್ಗೆ ಇವಾಗ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ. ಇಲ್ಲಿ ಯಾವ ಥರ ಎಲ್ಲ ಎಲಿವೇಶನಲ್ಲಿ ಏನೇನು ಯೂಸ್ ಮಾಡಿರೋ? ಇಲ್ಲಿ ನೋಡ್ತಿರ್ಬೋದು ನೀವು, ಇದು ತುಂಬ ಸಿಂಪಲ್ ಆಗಿ ಕ್ಲಾಸಿಕ್ ಆಗಿದೆ. ಜಾಸ್ತಿ ನಾವು ಮೆಟೀರಿಯಲ್ಸ್ ಯೂಸ್ ಮಾಡಿಲ್ಲ, ಜಾಸ್ತಿ ಕಲರ್ಸ್ ಯೂಸ್ ಮಾಡಿಲ್ಲ. ಇದು ಬಂದ್ಬಿಟ್ಟು WPC ಪ್ಯಾನಲ್ಸ್. ಓಕೆ, ಅದರಲ್ಲೇನೆ ಮೇಲೂ ಕೊಟ್ಟಿದ್ದೀವಿ ಅಲ್ಲಲ್ಲ. ಮತ್ತೆ ಇದು ಟೆಕ್ಸ್ಚರ್ ಪೇಂಟ್. ಮತ್ತೆ ಇಲ್ಲೆಲ್ಲ ನೋಡ್ತಿರ್ಬೋದು ನೀವು, ಇದು ಟೆಕ್ಸ್ಚರ್ ಪೇಂಟ್ ವಿತ್ ಪ್ಲಾಸ್ಟರಿಂಗ್ ಕ್ರೂ. ಓಕೆ, ಲೈಕ್ ಬಬಲ್ ಟೈಪ್ ಇದೆಯಲ್ಲ. ಓಕೆ, ಸೊ ಗೇಟ್ಸ್ ಎಲ್ಲ ಆಲ್ಮೋಸ್ಟ್ MS ಬರುತ್ತೆ. ಅದು ವುಡನ್ ಫಿನಿಶ್ ಫಂಡರ್ ಮ್ಯಾಕ್ಸ್ ಶೀಟ್ ಬರುತ್ತೆ. ಓಕೆ, ಸೊ ಒಳಗೆ ಹೋಗೋಣ, ಯಾವ ಥರ ಇದೆ ಎಲ್ಲ ನೋಡೋಣ. ಓಕೆ, ಸೊ ಇಲ್ಲಿ ಬಂದಿದ ತಕ್ಷಣ ಫ್ಲೋರಿಂಗಲ್ಲಿ ಯಾವ್ದು ಯೂಸ್ ಮಾಡಿದ್ರಿ? ಇದು ಫ್ಲೋರಿಂಗ್ ಬಂದ್ಬಿಟ್ಟು ಪಾರ್ಕಿಂಗ್ ಟೈಲ್ಸ್. ಇದು ನಿಮಗೆ ನ್ಯಾಚುರಲ್ ಸ್ಟೋನ್ ಫಿನಿಶ್ ಕೊಡುತ್ತೆ. ನ್ಯಾಚುರಲ್ ಸ್ಟೋನ್ ಫಿನಿಶ್ ಬರುತ್ತೆ. ಸೊ ಇಲ್ಲಿ ಬೋರ್ವೆಲ್ ಮತ್ತೆ ಕಾವೇರಿ ಇದೆಯಾ ಅಥವಾ ಯಾವ ಥರ? ಇದು ಬೋರ್ವೆಲ್ ಮತ್ತೆ TMC. ಬೋರ್ವೆಲ್ ಮತ್ತೆ TMC ಬರುತ್ತೆ. ಸೊ ಇಲ್ಲಿ ಕೂಡ ನೋಡ್ತಿರ್ಬೋದು ಆಲ್ಮೋಸ್ಟ್ ಒಂದು 3 ಕಾರ್ ಪಾರ್ಕ್ ಮಾಡ್ಕೊಬೋದು, ಆ ಥರ ಒಂದು ಏರಿಯಾ ಕೂಡ ಇದೆ. ಈ ಏರಿಯಾ ಎಷ್ಟು ಡೈಮೆನ್ಷನ್ ಬರ್ಬೋದು? ಇದು ಬಂದ್ಬಿಟ್ಟು 40 ಇದೆ, ಹಿಂಗೆ ಬಂದ್ಬಿಟ್ಟು 12 ಫೀಟ್ ಇದೆ. 30 ಇದೆ. ಓಕೆ, ಸೊ ಮೇಲ್ಗಡೆ ಕೂಡ ಒಂದು ಶೀಟ್ಸ್ ಎಲ್ಲ ಹಾಕಿಟ್ಟಿದ್ದೀರಾ. ಸೊ ಸೈಡಲ್ಲಿ ಇಲ್ಲಿ ಕ್ಲಾಡಿಂಗ್ಸ್ ಎಲ್ಲ ಬರುತ್ತಲ್ಲ? ಇದು ಬ್ಲ್ಯಾಕ್ ಗ್ರಾನೈಟ್ ಸ್ಟೋನ್ ಕ್ಲಾಡಿಂಗ್. ಬ್ಲ್ಯಾಕ್ ಗ್ರಾನೈಟ್ ಸ್ಟೋನ್ ಕ್ಲಾಡಿಂಗ್ಸ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಎಂಟ್ರೆನ್ಸ್ ನೋಡ್ತಿರ್ಬೋದು. ಇದು ಯಾವ ಏನಕ್ಕೆ ಇದು ಒಂಥರ ಸ್ಟೆಪ್ಸ್ ಥರ ಇದು ಮಾಡಿ ಇರೋದು? ಇದು 3 ಸ್ಟೆಪ್ ಬಂದ್ಬಿಟ್ಟು ವಾಸ್ತು. ನಾವು ಹಾರ್ಡಲ್ಲೇ ಕೊಡಬೇಕು ಯಾವತ್ತೂ. ಒಂದು ಕೊಟ್ಟರೆ ಚೆನ್ನಾಗಿ ಕಾಣಲ್ಲ, ಕ್ಯಾಶುವಲ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು 3 ಕೊಟ್ಟಿದ್ದೀವಿ. 3 ಕೊಟ್ಟಿದ್ದೀವಿ. ಇದಕ್ಕೆ ಬಂದ್ಬಿಟ್ಟು ಲಪೋತ್ರ ಟೈಲ್ಸ್ ಯೂಸ್ ಮಾಡಿದ್ದೀವಿ. ಲಪೋತ್ರ ಟೈಲ್ಸ್ ಎಷ್ಟು ಥಿಕ್ನೆಸ್ ಬರುತ್ತೆ ಇದು? 20 to 25 mm. 20 to 25 mm ಬರುತ್ತೆ. ಓಕೆ, ಈ ಕಡೆ ಕೂಡ ಒಂದು ಸ್ಪೇಸ್ ಇದೆ. ಆ ಕಡೆ ಏನಕ್ಕೆ ಒಂದು ಸ್ಪೇಸ್ ಕೊಟ್ಟಿರೋದು ಅದನ್ನು? ಇದು ಯುಟಿಲಿಟಿ ಬರುತ್ತೆ. ಇದು ವಾಷಿಂಗು, ಓಕೆ, ಮತ್ತೆ ಲಾಂಡ್ರಿ,
ಲಾಂಡ್ರಿ ಮತ್ತೆ ಯುಟಿಲಿಟಿ ಆ ಕಡೆ ಬರುತ್ತೆ. ಓಕೆ, ಸೊ ಈ ಕಡೆ ಕೂಡ ನೋಡಬಹುದು ಎಲಿವೇಶನ್ ಯಾವ ತರ ಕಾಣುತ್ತೆ, WPC ಪ್ಯಾನಲ್ಸ್ ಅಂತ. ಸೊ ಈ ಏರಿಯಾ ಕಂಪ್ಲೀಟ್ಲಿ ಎಷ್ಟು ಇದು ಬರುತ್ತೆ? 7 ಫೀಟ್ ಬರುತ್ತೆ ಸರ್. 7 ಫೀಟ್ ಬರುತ್ತೆ ಕಂಪ್ಲೀಟ್. ಸೊ ಎಂಟ್ರೆನ್ಸ್ ಡೋರ್ ಎಲ್ಲ ಯಾವ್ದು ಮೆಟೀರಿಯಲ್ ಯೂಸ್ ಮಾಡಿ? ಇದು ಬಂದ್ಬಿಟ್ಟು ಟೀಕ್ ವುಡ್ ಸರ್. ಟೀಕ್ ವುಡ್ ಬರುತ್ತೆ. ಟೀಕ್ ವುಡ್ ಇದು ಫ್ರೇಮಿಂಗು ಎಲ್ಲ ಬಂದ್ಬಿಟ್ಟು ಟೀಕ್ ವುಡ್ ಅಲ್ಲೇ ಮಾಡಿರೋದು. ಎಷ್ಟು ಹೈಟ್ ಬರುತ್ತೆ? ಇದು 4/7 ಫೀಟ್ ಬರುತ್ತೆ. 4/7 ಫೀಟ್ ಬರುತ್ತೆ. ಓಕೆ, ಈ ಕಡೆ ಕೂಡ ಒಂದು ವಿಂಡೋಸ್ ತರ ಇದೆ, ಮತ್ತೆ ಇಲ್ಲಿ ಬೀಡಿಂಗ್ಸ್ ಕೊಟ್ಟಿದ್ದೀರಾ. ಸೊ ಗ್ರಾನೈಟ್ ಅಲ್ಲ ಇದೆಲ್ಲ ಯೂಸ್ ಮಾಡಿರೋದು. ಓಕೆ, ನೆಕ್ಸ್ಟ್ ಇಲ್ಲಿ ಬ್ರಾಸ್ ಸ್ಯಾಂಡಲ್. ಓಕೆ, ಬ್ರಾಸ್ ಹ್ಯಾಂಡಲ್ಸ್ ಬರುತ್ತೆ. ಓಕೆ, ಒಳಗೆ ಹೋಗೋಣ. ಓಕೆ, ಒಳಗೆ ಹೋಗಿದ ತಕ್ಷಣ ನೋಡ್ಬೋದು ಎಷ್ಟು ಸೂಪರ್ ಆಗಿ ಕಾಣ್ತಿದೆ ಅಂತ ಲಿವಿಂಗ್ ಹಾಲು. ಸೊ ಇಲ್ಲಿ ಏನೇನೆಲ್ಲ ಯೂಸ್ ಮಾಡಿರಿ ಲಿವಿಂಗ್ ಏರಿಯಾಲಿ? ಲಿವಿಂಗ್ ಏರಿಯಾದಲ್ಲಿ ಇದು ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಸ್ಮಾರ್ಟ್ ಫಿನಿಶ್ ಬರುತ್ತೆ. ಓಕೆ, ಸೊ ಪೇಂಟಿಂಗ್ ಎಲ್ಲ ಯಾವ್ದು ಯೂಸ್ ಮಾಡಿರಾ? ಏಷ್ಯನ್ ಪೇಂಟ್. ಏಷ್ಯನ್ ಪೇಂಟ್. ಸೊ ವೈರ್ಸ್ ಸ್ವಿಚಸ್ ಎಲ್ಲ? ವೈರ್ಸ್ ಬಂದ್ಬಿಟ್ಟು ಫಿನಾಲೆಕ್ಸ್, ಸ್ವಿಚಸ್ ಪ್ಯಾನಲ್ಸ್ ಅದೆಲ್ಲ ಬಂದ್ಬಿಟ್ಟು GM ಬರುತ್ತೆ. ಓಕೆ, ನೆಕ್ಸ್ಟ್ ನೋಡ್ತಿರ್ಬೋದು ರೂಫಿಂಗ್. ಇಲ್ಲಿ ಯಾವ ತರ ಒಂದು ಡಿಸೈನ್? ಇದೆಲ್ಲ ಫಾಲ್ ಸೀಲಿಂಗ್ ಮಾಡಿಸಿದ್ವಿ. ಫಾಲ್ ಸೀಲಿಂಗ್ ಪ್ರೊಫೈಲ್ ಲೈಟಿಂಗ್ಸ್. ಓಕೆ, ನೆಕ್ಸ್ಟ್ ನೋಡ್ತಿರ್ಬೋದು ಒಂದು ಪೂಜಾ ಯೂನಿಟ್ ಇದೆ. ಸೊ ಪೂಜಾ ಯೂನಿಟ್ ವಾಸ್ತು ಪ್ರಕಾರನೇ ಇದೆಯಾ ಅಥವಾ? ಹೌದು, ನಾವು ಎಲ್ಲಾನು ಅಕಾರ್ಡಿಂಗ್ ಟು ವಾಸ್ತು ಪ್ರಕಾರ ಬರುತ್ತೆ. ಇದು ಡೀಟೇಲ್ಸ್ ಹೇಳಿ. ಇದು ಬಂದ್ಬಿಟ್ಟು ಗ್ಲಾಸು. ಇದು ಟೀಕ್ ವುಡ್ ಅಲ್ಲಿ ಮಾಡಿರೋದು. ಟಫ್ ಅಂಡ್ ಗ್ಲಾಸ್ ಬರುತ್ತೆ. ಟಫ್ ಅಂಡ್ ಗ್ಲಾಸ್. ಓಕೆ, ಇಲ್ಲಿ ಓಪನ್ ಮಾಡಿದ್ರೆ ಇದು ಗ್ಲಾಸಿ ಫಿನಿಶ್ ಟೇಲ್ಸ್ ಬರುತ್ತೆ. ಮತ್ತೆ ಮೇಲೆ ನೋಡ್ತಿರ್ಬೋದು ನಿಮಗೆ ಸ್ಕೈಲೈಟ್ ಇದೆ. ಸ್ಕೈಲೈಟ್ ಇದೆ. ಓಕೆ, ಸೊ ಸ್ಕೈಲೈಟ್ ನೋಡ್ತಿರ್ಬೋದು. ಆ ಕಡೆಯಿಂದಾನೇ ಮನೆ ಒಳಗೆ ಡೈರೆಕ್ಟ್ ಆಗಿ ಬೀಳುತ್ತೆ. ಆ ತರ ಒಂದು ಇದು ಮಾಡಿದ್ದೀರಾ. ಸೊ ವೆಂಟಿಲೇಷನ್ ಏನು ಪ್ರಾಬ್ಲಮ್ ಇಲ್ಲ. ಆ ಕಡೆ ವಿಂಡೋಸ್ ಎಲ್ಲ ಎಷ್ಟು ಹೈಟ್ ಬರುತ್ತೆ? ಇದು 6/5.5 ಇದೆ ಸರ್. 6/5.5 ಬರುತ್ತೆ. ಓಕೆ, ಸೊ ಟೋಟಲ್ ಏರಿಯಾ ಎಷ್ಟಂದ್ರಿ ಲಿವಿಂಗ್ ಏರಿಯಾ ಇದು? ಇದು ಬಂದ್ಬಿಟ್ಟು 13 ಫೀಟ್ ಬೈ 14 ಫೀಟ್. 13 ಫೀಟ್ ಬೈ 14 ಫೀಟ್ ಬರುತ್ತೆ. ಸೊ ನೆಕ್ಸ್ಟ್ ಟಿವಿ ಯೂನಿಟ್ ಯಾವ ತರ ಡಿಸೈನ್ ಮಾಡಿ? ಇದೆಲ್ಲ ಲ್ಯಾಮಿನೇಟ್ ಯೂಸ್ ಮಾಡಿರೋದು. ಮತ್ತೆ ಇದರಿಂದನೂ ಸ್ಟೇರ್ ಕೇಸ್ ಕೆಳಗಡೆನೂ ಸ್ಟೋರೇಜ್ ಬರುತ್ತೆ. ಅದನ್ನು ಸ್ಪೇಸ್ ವೇಸ್ಟ್ ಮಾಡಿಲ್ಲ. ಇಲ್ಲಿ ತೆಗೆದ್ರೆ UPS ಇದಕ್ಕೆ ನಾವು ಸ್ಪೇಸ್ ಕೊಟ್ಟಿದ್ದೀರಾ. ಸೊ ಎಲ್ಲೂ ಸ್ಪೇಸ್ ವೇಸ್ಟ್ ಮಾಡಿಲ್ಲ, ಎಲ್ಲಾನು ನೀಟಾಗಿ ಪ್ಲಾನ್ ಮಾಡಿ ಕೂಡ ಮಾಡಿದ್ದೀರಾ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಏರಿಯಾ ಬಂದ್ರೆ ಈ ಕಡೆ ಒಂದು ಡೈನಿಂಗ್ ಏರಿಯಾ ಬರುತ್ತೆ. ಸೊ ಇಲ್ಲಿ ಯಾವ ತರ ಕೊಟ್ಟಿದ್ದೀರಾ? ಇದು ಬಂದು ಕ್ರಾಕರಿ ಯೂನಿಟ್. ಇದು ಎಲ್ಲಾನು ಡೈನಿಂಗ್ ಐಟಮ್ಸ್ ಎಲ್ಲಾನು ಇಲ್ಲಿ ಎಲ್ಲ ಅಲ್ಲಿ ಇಟ್ಕೋಬಹುದಾಗುತ್ತೆ. ಓಕೆ, ಆ ಕಡೆನೂ ಒಂದು ವಿಂಡೋಸ್ ಇದೆ. ಸೊ ಟೋಟಲ್ ಆಗಿ ಆ ಕಡೆ ಒಂದು ವಿಂಡೋಸ್, ಈ ಕಡೆ ಒಂದು ಬರುತ್ತೆ, ಮತ್ತೆ ಇಲ್ಲೊಂದಿದೆ. ಸೊ ಏನು ವೆಂಟಿಲೇಷನ್ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಇಲ್ಲಿ ಯಾವ ತರ ಎಲ್ಲ ಯೂಸ್ ಮಾಡಿ? ಇದು ಬಂದ್ಬಿಟ್ಟು ಕೌಂಟರ್ ಸ್ಲ್ಯಾಬ್ ಬಂದ್ಬಿಟ್ಟು ಗ್ಯಾಲಕ್ಸಿ ಬ್ಲ್ಯಾಕ್ ಗ್ಯಾಲಕ್ಸಿ ಟೈಲ್ಸ್. ಎಷ್ಟು mm ಥಿಕ್ನೆಸ್ ಬರುತ್ತೆ? ಇದು ಬಂದ್ಬಿಟ್ಟು 40 mm ಇದೆ. 40 mm ಥಿಕ್ನೆಸ್ ಬರುತ್ತೆ. ಓಕೆ, ಇದು ಬಂದ್ಬಿಟ್ಟು ಎಲ್ಲಾನು ಮಾಡರ್ನ್ ಕಿಚನ್ ಲ್ಯಾಮಿನೇಟ್ ಯೂಸ್ ಮಾಡಿದೀವಿ. ಇದು ಬಂದ್ಬಿಟ್ಟು ಪೋಲ್ ಹ್ಯಾಂಡಲ್ ಬರಲ್ಲ, ಇದೊಂದು ಪೋಲ್ ಅಂತೀವಿ ನಾವು. ಓಕೆ, ಪೋಲ್ ಹ್ಯಾಂಡ್ಲಿಂಗ್ ಇದೆ. ವಿತೌಟ್ ಹ್ಯಾಂಡಲ್ಸ್ ಹಂಗೇನೆ ರಿಮೂವ್ ಮಾಡಬಹುದು. ಓಕೆ, ಮತ್ತೆ ಇಲ್ಲಿ ಬಂದ್ಬಿಟ್ಟು ಸ್ಟೋರೇಜ್ಗೆಲ್ಲ ಇದು ಯೂನಿಕ್ ಆಗಿರ್ಲಿ ಅಂದ್ಬಿಟ್ಟು ಶಟರಿಂಗ್ ಕೊಟ್ಟಿದ್ದೀವಿ. ಓಕೆ, ಕ್ಲೋಸ್ ಶಟರ್ಸ್ ಕೊಟ್ಟಿದ್ದೀರಾ. ಸೊ ಇದು ಕೂಡ ಅಷ್ಟೇ ಪೇಂಟ್ ಮ್ಯಾಚ್ ಮಾಡಿ ಕ್ರೀಮ್ ಕಲರ್ಗೆ ಒಂಥರ ಬ್ರೌನ್ ಫಿನಿಶಿಂಗ್ ಕೊಟ್ಟಿದ್ದೀರಾ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಈ ಕಡೆ ಬಂದ್ರೆ ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಇದೆ? ಜಾಗ್ವಾರ್ ಬರುತ್ತೆ. ಇದು ಬಂದ್ಬಿಟ್ಟು ಕ್ವಾರ್ಟ್ಸ್ ಬರುತ್ತೆ. ಓಕೆ, ಇದು ಬಂದು ಟಾಲ್ ಯೂನಿಟ್. ಸೊ ಇಂಟೀರಿಯರ್ಸ್ ನಿಮ್ದೇ ಇದೆಯಲ್ಲ? ಹೌದು, ಇಂಟೀರಿಯರ್ ಎಲ್ಲ ನಮ್ದೇ ಬರುತ್ತೆ. A to Z ಎಲ್ಲ ನಮ್ದೇ. A to Z ಎಲ್ಲ ಪ್ಲಾನಿಂಗ್ ಎಲ್ಲ ನಿಮ್ದೇನೆ ಇರುತ್ತೆ. ಸೊ ಇಂಟೀರಿಯರ್ಸ್ ಕೂಡ ಇವ್ರದೇ ಇದೆ. ಸೊ ನೀವು ಒಂದು ಮನೆ ಕನ್ಸ್ಟ್ರಕ್ಟ್ ಮಾಡ್ಬೇಕಂದ್ರೆ ಎಲ್ಲ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲೊಂದು ಸ್ಟೋರ್ ರೂಮ್ ಕೊಟ್ಟಿದ್ದೀವಿ. ಓಕೆ, ಒಂದು ಚಿಕ್ಕದಾಗಿರೋ ಒಂದು ಸ್ಟೋರ್ ರೂಮ್ ಕೂಡ ಇದೆ. ಸೊ ಇಲ್ಲೂ ನೋಡ್ತಿರ್ಬೋದು. ಆಚೆಯಿಂದ ನೋಡಿದ್ವಲ್ಲ ಆ ಯುಟಿಲಿಟಿ ಬಂದಿದೆ. ಓಕೆ, ಇಲ್ಲಿನೂ ಫ್ಲೋರ್ ಟೈಲ್ಸ್ ಹಾಕ್ಸಿದೀವಿ. ಓಕೆ, ಈ ಕಡೆ ಸೇಫ್ಟಿಗೆ ಎಲ್ಲ ಗ್ರಿಲ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದೀರಾ. ಓಕೆ, ಇದು ಬಂದು ಗೆಸ್ಟ್ ಬೆಡ್ರೂಮ್. 12/10 ಇದೆ. ಇದು 12/10 ಬರುತ್ತಾ? 12 ಫೀಟ್ ಬೈ 10 ಫೀಟ್. 12 ಫೀಟ್ ಬೈ 10 ಫೀಟ್ ಬರುತ್ತೆ ಗೆಸ್ಟ್ ಬೆಡ್ರೂಮ್. ಓಕೆ, ನೆಕ್ಸ್ಟ್ ಕೂಡ ನಾವು ವಾರ್ಡ್ರೋಬ್ಸ್ ಇದೆಲ್ಲ ಸ್ಲೈಡಿಂಗ್ ಡೋರ್ಸ್. ಇದನ್ನು ಲ್ಯಾಮಿನೇಟ್ ಯೂಸ್ ಮಾಡಿ ಮಾಡಿರಾ. ಇಲ್ಲಿ ಅಟ್ಯಾಚ್ ವಾಶ್ರೂಮ್ ಬರುತ್ತಾ ಅಥವಾ? ಇಲ್ಲಿ ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಈ ಕಡೆ ಇದಕ್ಕೆ ಇನ್ನೊಂದು ಕಡೆಯಿಂದನೂ ಆಕ್ಸೆಸ್ ಇದೆ, ಅದನ್ನ ಆಮೇಲೆ ಹೇಳ್ತೀನಿ. ಓಕೆ, ಇವರು ಕ್ಲೈಂಟಿಗೆ ಬಾತ್ ಮತ್ತೆ ಟಾಯ್ಲೆಟ್ ಸಪ್ರೇಟ್ ಬೇಕಿತ್ತು, ಸಪ್ರೇಟ್ ಮಾಡಿದೀವಿ. ಇಲ್ಲಿದೆ. ಅಂಡ್ ಇದು ಬಂದ್ಬಿಟ್ಟು ವಾಲ್ ಮೌಂಟ್ ಕಮೋಡ್ ವಿತ್ ಕನ್ಸೀಲ್ಡ್ ಫ್ಲಶ್ ಟ್ಯಾಂಕ್. ಸೂಪರ್. ಸೊ ಆ ಕಡೆ ಕೂಡ ಎಂಟ್ರೆನ್ಸ್ ಇದೆ, ಇನ್ನೊಂದು ಕಡೆಯಿಂದನೂ ಎಂಟ್ರೆನ್ಸ್ ಇದೆ. ಇಲ್ಲೂ ಒಂದು ಎಂಟ್ರೆನ್ಸ್ ಇದೆ. ಇಲ್ಲೂ ಒಂದು ಎಂಟ್ರೆನ್ಸ್ ಸೀಕ್ರೆಟ್ ಡೋರ್ ಇದೆ, ಗೊತ್ತಾಗದೇ ಇಲ್ಲ ಆಕ್ಚುಲಿ. ಇದೆ ಬಟ್ ಇಲ್ಲ. ಓಕೆ, ಕಾಮನ್ ಟಾಯ್ಲೆಟ್ ಆಗು ಯೂಸ್ ಮಾಡಕ್ಕೆ ಇದಿದೆ. ಅಂಡ್ ನಮ್ಮ ಗೆಸ್ಟ್ ಬೆಡ್ರೂಮ್ ಇಂದನೂ ಆಕ್ಸೆಸ್ ಇದೆ. ಓಕೆ, ಸೊ ನೆಕ್ಸ್ಟ್ ಇವಾಗ ಮೇಲ್ಗಡೆ ಕೂಡ ಹೋಗೋಣ. ರೈಲಿಂಗ್ಸ್ ಎಲ್ಲ ಯಾವ್ದು ಬರುತ್ತೆ? ಇದು ಟಫ್ ಅಂಡ್ ಗ್ಲಾಸ್ ವಿತ್ SS. ಟಫ್ ಅಂಡ್ ಗ್ಲಾಸ್ ವಿತ್ SS ಬರುತ್ತೆ. ಇದು ಬಂದ್ಬಿಟ್ಟು ಲಪೋತ್ರ ಬರುತ್ತೆ. ಇದು ಎಷ್ಟು ಫೀಟ್ ಇದೆ? ಇದು ಬಂದ್ಬಿಟ್ಟು 3.5 ಇದೆ. 3.5 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಇದು ಪೇಂಟ್ ಅಲ್ಲಿ ಡಿಸೈನ್ ಮಾಡಿರಲ್ಲ? ಇಲ್ಲ, ಇದು ಪ್ಲಾಸ್ಟರಿಂಗ್ ಅಲ್ಲಿ ಪೇಂಟ್ ಮಾಡಕ್ ಮುಂಚೆ ಪ್ಲಾಸ್ಟರಿಂಗ್ ಅಲ್ಲೇ ಗ್ರೂ ಮಾಡ್ಕೊಂಡಿರೋದು, ಆಮೇಲೆ ಪೇಂಟ್ ಮಾಡಿರೋದು. ಓಕೆ, ಸೊ ನೆಕ್ಸ್ಟ್ ಇವಾಗ ಮೇಲ್ಗಡೆ ಕೂಡ ಹೋಗಿ ನೋಡೋಣ. ಟೋಟಲ್ ಆಗಿ ಎಷ್ಟು ಫ್ಲೋರ್ ಬರುತ್ತೆ?
ಇದು G+1.5. G+1.5 ಬರುತ್ತೆ. ಈ ಕಡೆ ಕೂಡ ಒಂದು ಬೆಳಕು ಬರಬೇಕು ಅಂತ ಈ ಕಡೆ ತನಕ ಗ್ರಾನೈಟ್ ಯೂಸ್ ಮಾಡಿರೋದು. ಇಲ್ಲಿ ಟೈಲ್ಸ್ ಬರುತ್ತೆ. ಇಲ್ಲಿ ಇದು ಲಪೋತ್ರ ಟೈಲ್ಸು, ಇಲ್ಲಿಂದ ಗ್ರಾನೈಟ್ ಬರುತ್ತೆ. ಇದು ಬಂದು ಫ್ಯಾಮಿಲಿ ಸ್ಪೇಸ್. ಸೊ ಈ ಕಡೆ ನೋಡ್ತಿರ್ಬೋದು. ಇದು ಎಷ್ಟು ಬರ್ಬೋದು ಡೈಮೆನ್ಷನ್ಸ್ ಎಲ್ಲ? ಇದು ಬಂದ್ಬಿಟ್ಟು 10 ಫೀಟ್ ಬೈ 12 ಇದೆ. 10 ಫೀಟ್ ಬೈ 12 ಫೀಟ್ ಬರುತ್ತೆ. ಓಕೆ, ಈ ಕಡೆ ಕೂಡ ಒಂದು ಟಿವಿ ಯೂನಿಟ್ ಸಹ ಇದೆ. ಯಾವ ಥರ ಎಲ್ಲ ಡಿಸೈನ್ ಮಾಡಿ? ಇದು ಫ್ಲೂಟೆಡ್ ಚಾರ್ಕೋಲ್ ಪ್ಯಾನಲ್ಸ್. ಇದು ಇಲ್ಲಿ ಸಿಂಪಲ್ ಆಗಿ ಕ್ಯಾಬಿನೆಟ್ ಇಟ್ಟಿದ್ದೀವಿ ಟಿವಿ ಯೂನಿಟ್ಗೆ. ನೆಕ್ಸ್ಟ್ ಈ ಕಡೆನೇ ಒಂದು ಬಾಲ್ಕನಿ ಬರುತ್ತಲ್ಲ? ಹೌದು, ಬಾಲ್ಕನಿ ಬರುತ್ತೆ. ಸೊ ಇಲ್ಲಿ ಸೇಫ್ಟಿ ಪರ್ಪಸ್ಗೆ ಒಂದು ಗ್ರಿಲ್ಸ್ ಸಹ ಬರುತ್ತೆ, ಇಲ್ಲಿ ನೋಡ್ತಿರ್ಬೋದು. ಓಕೆ, ಇಲ್ಲಿ ಬಂದ್ಬಿಟ್ಟು ಫ್ಲೋರ್ ಟೈಲಿಂಗ್, ಟೆಕ್ಸ್ಚರ್ ಪೇಂಟು. ಇದಕ್ಕೂ ಆಚೆ ಎಲಿವೇಶನ್ ಮ್ಯಾಚ್ ಆಗೋ ಥರ ಕಲರ್ ಚೂಸ್ ಮಾಡಿಕೊಂಡು ಟೆಕ್ಸ್ಚರ್ ಪೇಂಟಿಂಗ್ ಕೊಟ್ಟಿದ್ದೀವಿ. ಇದು ಎಷ್ಟು ಏರಿಯಾ ಬರುತ್ತೆ ಟೋಟಲ್ ಆಗಿ? ಇದು ಬಂದ್ಬಿಟ್ಟು 14/7 ಬರುತ್ತೆ. 14/7 ಬರುತ್ತೆ. ಇದು ಬಂದ್ಬಿಟ್ಟು ಕಿಡ್ಸ್ ಬೆಡ್ರೂಮು. ಇದು ಬಂದು 10 ಫೀಟ್ ಬೈ 11 ಫೀಟ್ ಇದೆ. ಓಕೆ, 10 ಫೀಟ್ ಬೈ 11 ಫೀಟ್ ಬರುತ್ತೆ ಕಿಡ್ಸ್ ಬೆಡ್ರೂಮ್. ಮತ್ತೆ ವಾರ್ಡ್ರೋಬ್ ಬಂದ್ಬಿಟ್ಟು ನಾವು ಈ ಕಲರ್ ಅಲ್ಲಿ ಡಾರ್ಕ್ ಮತ್ತೆ ವೈಟ್ ಕಲರ್ ಕಾಂಬಿನೇಷನ್ ಇಟ್ಕೊಂಡು ಮಾಡಿದೀವಿ. ಇದು ಬಂದ್ಬಿಟ್ಟು ಸ್ವಿಂಗ್ ಡೋರ್ಸ್. ಸ್ವಿಂಗ್ ಡೋರ್ಸ್ ಅಂದ್ರೆ ಯಾವ ತರ? ಅಂದ್ರೆ ಓಪನ್ ಈ ತರ ಇದೆ, ಕೆಳಗೆಲ್ಲ ನೀವು ನೋಡಿರ್ಬೋದು ಸ್ಲೈಡಿಂಗ್ ಇರುತ್ತೆ. ಓಕೆ, ಮತ್ತೆ ಇದಕ್ಕೆ ಹ್ಯಾಂಡಲ್ಸ್ ಇಲ್ಲ, ಈ ತರ ಒಂದು ಡಿಫ್ರೆಂಟ್ ಆಗಿ ಮೆಟಲ್ ಅಲ್ಲಿ ಕೊಟ್ಟಿವಿ. ಇಲ್ಲಿ ಡೋರ್ಸ್ ಎಲ್ಲ ಯಾವ್ದು ಯೂಸ್ ಮಾಡಿ? ಲ್ಯಾಮಿನೇಟ್ಸ್ ಬರುತ್ತೆ. ಓಕೆ, ಇಲ್ಲೊಂದು ಡ್ರೆಸ್ಸಿಂಗ್ ಏರಿಯಾ ಇದೆ. ಸೊ ಈ ಕಡೆ ಒಂದು ಡ್ರೆಸ್ಸಿಂಗ್ ಏರಿಯಾ ಬರುತ್ತೆ. ಇಲ್ಲಿ ಒಂದು ಸ್ಟೋರೇಜ್ ಯೂನಿಟ್ ಇಲ್ಲೊಂದು ವಾಶ್ರೂಮ್ ಇದೆ. ಕೆಳಗೆ ಸಪರೇಟ್ ಇತ್ತು. ಇಲ್ಲಿ ವೆಟ್ ಅಂಡ್ ಡ್ರೈ ಕಾನ್ಸೆಪ್ಟ್ ಅಲ್ಲಿ. ಓಕೆ, ಫ್ಲೋರಿಂಗ್ ಟು ಸೀಲಿಂಗ್ ತನಕ ಟೈಲ್ಸ್ ಇದೆಯಲ್ಲ? ಹೌದು. ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಬರುತ್ತೆ. ಓಕೆ, ಮತ್ತೆ ಈ ಕಡೆ ಕೂಡ ನೋಡಬಹುದು ಲೈಟಿಂಗ್ಸ್ ಎಲ್ಲ ಕೊಟ್ಟಿದ್ದೀರಾ ಬ್ಯಾಕ್ ಗ್ರೌಂಡ್. ಓಕೆ, ಸೂಪರ್ ಆಗಿ ಕಾಣುತ್ತೆ. ನೆಕ್ಸ್ಟ್ ಇನ್ನೊಂದು ರೂಮ್ ಇದೆ ಪಕ್ಕದಲ್ಲಿ, ಅದನ್ನು ನೋಡೋಣ. ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್. ಇದು ಬಂದ್ಬಿಟ್ಟು ವರ್ಕ್ ಸ್ಪೇಸ್. ಓಕೆ, ಇಲ್ಲೆಲ್ಲ ಸ್ಟೋರೇಜ್ಗೆಲ್ಲ ಯೂನಿಟ್ ಕೊಟ್ಟಿದ್ದೀವಿ. ಇಲ್ಲಿ WPC ವಿಂಡೋಸ್ ಬರುತ್ತೆ. UPVC. ಈ ಕಡೆ UPVC ವಿಂಡೋಸ್ ಬರುತ್ತಲ್ಲ? UPVC ವಿಂಡೋಸ್. ಇದು ಫ್ಲೋರಿಂಗ್ ಎಲ್ಲ ಯಾವ ತರ? ವುಡನ್ ಟೈಲ್ಸ್ ಬರುತ್ತೆ. ಓಕೆ, ಸೊ ಈ ಕಡೆ ಕೂಡ ಒಂದು ಲಿವಿಂಗ್ ಏರಿಯಾ ಸೂಪರ್ ಆಗಿದೆ. ಆ ಕಡೆ ಕೂಡ ಒಂದು ಸಿಟ್ ಔಟ್ ತರ ಪ್ಲಾನ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿಂದನೂ ಆಕ್ಸೆಸ್ ಇದೆ ಬಾಲ್ಕನಿಗೆ. ಇಲ್ಲೂ ಒಂದು ಬಾಲ್ಕನಿ ಇದೆ. ಓಕೆ, ಸೊ ಈ ಬಾಲ್ಕನಿ ಎಷ್ಟು ಡೈಮೆನ್ಷನ್ ಬರ್ಬೋದು? ಇದು ಬಂದ್ಬಿಟ್ಟು 7/4. 7/4 ಬರುತ್ತೆ ವಿತ್ ಸೇಫ್ಟಿ ಗ್ರಿಲ್ಸ್, ಟೆಕ್ಸ್ಚರ್ ಪೇಂಟ್ ಬರುತ್ತೆ. ಸೊ ಇಲ್ಲಿ ಕೂಡ ವಾರ್ಡ್ರೋಬ್ಸ್ ಒಂದೊಂದು ಡಿಫ್ರೆಂಟ್ ಆಗಿದೆ. ಹ್ಯಾಂಡಲ್ಸ್ ಎಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಕೂಡ ಫ್ಲೋರಿಂಗ್ ಟು ಸೀಲಿಂಗ್ ತನಕ ವಾರ್ಡ್ರೋಬ್ ಇದೆ. ಸೊ ಇದು ಸೂಪರ್ ಆಗಿದೆ. ಇಲ್ಲೂ ವಾಶ್ರೂಮ್ ಅಟ್ಯಾಚ್ ಬರುತ್ತೆ. ಇಲ್ಲಿ ವಾಕ್ ಇನ್ ಕ್ಲಾಸೆಟ್ ಬರುತ್ತೆ. ವಾಕ್-ಇನ್ ಕ್ಲಾಸೆಟ್, ಡ್ರೆಸ್ಸಿಂಗ್ ಏರಿಯಾ, ಇಲ್ಲೊಂದು ವಾಶ್ರೂಮ್. ಓಕೆ, ಆ ಕಡೆ ಒಂದು ವಾಶ್ರೂಮ್ ಬರುತ್ತೆ. ವೆಟ್ ಅಂಡ್ ಡ್ರೈ ಕಾನ್ಸೆಪ್ಟ್. ವಾಲ್ ಮೌಂಟ್ ಕಮೋಡ್ ವಿತ್ ಕನ್ಸೀಲ್ಡ್ ಫ್ಲಶ್ ಟ್ಯಾಂಕ್. ಓಕೆ, ಸೊ ಇದು ಕೂಡ ನೋಡ್ತಿರ್ಬೋದು. ಇಲ್ಲೂ ವಾರ್ಡ್ರೋಬ್ಸ್ ಕ್ರೀಮ್ ಕಲರ್ ಅಲ್ಲಿ ಇದೆ. ಇಲ್ಲಿ ಸ್ಲೈಡಿಂಗ್ ಡೋರ್ಸ್. ಓಕೆ, ಇದು ಎಷ್ಟು ಏರಿಯಾ ಅಂತ ಹೇಳಿದ್ವಿ ಟೋಟಲ್ ಡೈಮೆನ್ಷನ್? ಇದು 6 ಫೀಟ್ ಬೈ 7 ಫೀಟ್ ಇದೆ. 6 ಫೀಟ್ ಬೈ 7 ಫೀಟ್ ಬರುತ್ತೆ. ಓಕೆ, ಸೊ ಈ ಕಡೆ ಕೂಡ ನಾವು 3 ಪೇಂಟ್ ಮ್ಯಾಚ್ ಮಾಡಿದ್ದೀವಿ. ಸೀಲಿಂಗ್ ಬೇರೆ ಕಲರು, ವಾಲ್ಸ್ಗೆ 2 ಕಲರ್, ಗ್ರೇ ಕಲರ್ ಇದೆ. ಸೊ ನೆಕ್ಸ್ಟ್ ಮೇಲ್ಗಡೆ ಟೆರೆಸ್ ಏರಿಯಾ ಬರುತ್ತಲ್ಲ? ಹೌದು. ಸೊ ಇಲ್ಲೂ ಒಂದು ಸೇಫ್ಟಿ ಡೋರ್ಸ್ ಪ್ರೊವೈಡ್ ಮಾಡಿದ್ದೀರಾ. ಓಕೆ, ಟೆರೆಸ್ ಏರಿಯಾ ನೋಡ್ತಿರ್ಬೋದು, ಸೂಪರ್ ಆಗಿದೆ. ಸೊ ಈ ಕಡೆ ಒಂದು ಸ್ಟೋರ್ ರೂಮ್ ವಿತ್ ಮೇಲ್ಗಡೆ OTS ಇದೆ. ಸೊ ನೋಡ್ಬೋದು ಫುಲ್ಲಿ ಹೆಂಗಿದೆ ಅಂತ. ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಿದೆ. ಸೊ ಅದು ಸ್ಕೈಲೈಟ್ ಇದು ಬರುತ್ತಲ್ಲ? ಟಫ್ ಅಂಡ್ ಗ್ಲಾಸ್ ಇದು. ಕೆಳಗಡೆ ಪೂಜಾ ಹಾಲಲ್ಲಿ ತೋರಿಸಿದ್ವಲ್ಲ ಅದರದ್ದು OTS. ಸೊ ಇಲ್ಲಿ ವಾಟರ್ ಪ್ರೂಫಿಂಗ್ ಅದೆಲ್ಲ ಆಗಿದೆ. ವಾಟರ್ ಪ್ರೂಫಿಂಗ್ ಎಲ್ಲ ಮಾಡಿಸಿರ್ತೀವಿ. ಓಕೆ, ಇವಾಗ ಆ ಬಿಲ್ಡಿಂಗ್ ಪೂರ್ತಿ ಕಂಪ್ಲೀಟ್ ಆಗಿ ಕೂಡ ಎಕ್ಸ್ಪ್ಲೈನ್ ಮಾಡಿದ್ರು. ಇವಾಗ ಕೇರಳ ಸ್ಟೈಲ್ ಅಂತ ಹೇಳಿದ್ನಲ್ಲ, ಈ ಬಿಲ್ಡಿಂಗ್ ಬಗ್ಗೆನೂ ಫಸ್ಟ್ ತಿಳ್ಕೊಳ್ಳೋಣ. ಸೊ ಇದು ಬಿಲ್ಟ್ ಅಪ್ ಏರಿಯಾ ಸ್ಕ್ವೇರ್ ಫೀಟ್ ಎಷ್ಟು ಬರುತ್ತೆ ಮೇಡಮ್? ಇದು ಸ್ಕ್ವೇರ್ ಫೀಟ್ ಬಂದ್ಬಿಟ್ಟು 2368 ಸ್ಕ್ವೇರ್ ಫೀಟ್ ಬರುತ್ತೆ. ಪ್ಲಾಟ್ ಬಂದ್ಬಿಟ್ಟು 45/55 ಸೇಮ್. ಓಕೆ, ಸೇಮ್ ಬರುತ್ತೆ. ಇಲ್ಲಿ ಎಲಿವೇಶನ್ ಅಲ್ಲಿ ಯಾವ ತರ ಬರುತ್ತೆ? ಇಲ್ಲೂ ಅಷ್ಟೇ ಎಲಿವೇಶನ್ ಅಲ್ಲಿ ಜಾಸ್ತಿ ಎಲಿಮೆಂಟ್ಸ್ ಯೂಸ್ ಮಾಡಿಲ್ಲ, ಕಲರ್ಸ್ ಯೂಸ್ ಮಾಡಿಲ್ಲ. ಅದು ಟೆರಕೋಟಾ ಟೈಲ್ಸ್ ಯೂಸ್ ಮಾಡಿದೀವಿ. ಅದೊಂದು ಟ್ರೆಡಿಷನಲ್ ಲುಕ್ ಬರಕ್ಕೆ. ಇದೊಂದು ಬಂದ್ಬಿಟ್ಟು MS ಗೇಟ್ 5 ಫೀಟ್ ಇದೆ. ಸೊ ಇಲ್ಲಿ ಕೂಡ ಟೆರಕೋಟಾ ಟೈಲ್ಸ್ ಯೂಸ್ ಮಾಡಿದ್ದೀರಾ? ಓಕೆ, ಸೊ ಇಲ್ಲಿ ಕೂಡ ಸೇಮ್ ಪಾರ್ಕಿಂಗ್ ಸ್ಪೇಸ್ ಬರುತ್ತಲ್ಲ? ಹೌದು, ಸೇಮ್ ಪಾರ್ಕಿಂಗ್ ಸ್ಪೇಸ್ ಬರುತ್ತೆ. ನ್ಯಾಚುರಲ್ ಸ್ಟೋನ್ ಫಿನಿಶ್ ಬರುತ್ತೆ ಇದು ಟೈಲ್ಸ್. ಓಕೆ,
ಸೊ ಇಲ್ಲಿ ಟ್ಯಾಂಕ್ ಕೆಪಾಸಿಟಿ ಎಲ್ಲ ಎಷ್ಟು ಬರ್ಬೋದು? 8000 ಲೀಟರ್ಸ್ ಬರುತ್ತೆ. ಸೇಮ್ ಪಾರ್ಕಿಂಗ್ ಏರಿಯಾ ಅದು ಕೂಡ ಸೇಮ್ ಇದೆ. ಸೊ ಎಂಟ್ರೆನ್ಸಲ್ಲಿ ಬರ್ಬೇಕಾದ್ರೆ ಈ ಏರಿಯಾ ಎಷ್ಟು ಬರುತ್ತೆ ಟೋಟಲ್? ಈ ಏರಿಯಾ ಬಂದ್ಬಿಟ್ಟು 9 ಫೀಟ್ ಬರುತ್ತೆ. ಓವರಾಲ್ 9 ಫೀಟ್ ಬರುತ್ತೆ. 9 ಫೀಟ್ ಬರುತ್ತೆ. ಸೊ ಆ ಕಡೆ ವಿಂಡೋಸ್ ಎಲ್ಲ ಯಾವುದು ಯೂಸ್ ಮಾಡಿ? ವಿಂಡೋಸ್ ಎಲ್ಲ ಬಂದ್ಬಿಟ್ಟು ಯು ಪಿ ವಿ ಸಿ ಬರುತ್ತೆ. ಆ ಕಡೆ ಸ್ಪೇಸ್ ಏನು? ಅದು ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. ಸೆಟ್ ಪ್ಯಾಕ್ ಬಿಟ್ಟಿದ್ದೀರಾ? ಸೆಟ್ ಪ್ಯಾಕ್ ಎಷ್ಟು ಬಿಟ್ಟಿದ್ದೀರಾ? 2 ಫೀಟ್ ಇದೆ. 2 ಫೀಟ್ ಬಿಟ್ಟಿದ್ದೀರಾ ಸೆಟ್ ಪ್ಯಾಕು. ಓಕೆ. ಸೊ ನೋಡ್ತಿರ್ಬೋದು ಎಲಿವೇಶನ್ ನಿಮ್ಮ ಪಕ್ಕದಲ್ಲಿ ಕೂಡ ಕಾಣಿಸುತ್ತೆ ಯಾವ ಥರ ಇದೆ ಅಂತ. ಸೊ ಇಲ್ಲಿ ಯಾವ ಟೈಲ್ಸ್ ಅಂದಿದ್ರೆ? ಇದು ಮಾಡರ್ನ್ ಪೇವಿಂಗು. ಮಾಡರ್ನ್ ಟೈಲ್ಸ್ ಬರುತ್ತೆ. ಓಕೆ. ಸೊ ಎಂಟ್ರೆನ್ಸಲ್ಲಿ ಹೋಗ್ತಾ ಯಾವ ಥರ ಎಲ್ಲ ಇಲ್ಲಿ ಡೆಕೋರೇಟ್ ಮಾಡಿದ್ರು? ಇದು ಬಂದ್ಬಿಟ್ಟು ಟೆರಕೋಟಾ ಟೈಲ್ಸು. ಟೆರಕೋಟಾ ಪಾಲಿಶಿಂಗ್ ಬರುತ್ತೆ ಇದು. ಓಕೆ. ಟೆರಕೋಟಾ ಪಾಲಿಶಿಂಗ್ ಬರುತ್ತೆ. ಸೊ ಈ ಕಡೆನೂ ಸ್ಟೆಪ್ ಥರ ಮಾಡಿದ್ದೀರಾ? ಇಲ್ಲೂ ಸ್ಟೆಪ್ಸ್ ಮಾಡಿದ್ದೀವಿ. ಇದು ಸಿಂಪಲ್ ಸಿಟ್ ಔಟ್. ಹಾಂ. ಓಕೆ. ಸೊ ಇಲ್ಲಿ ಗ್ರಾನೈಟ್ ಬರುತ್ತೆ. ಗ್ರಾನೈಟ್ ಕ್ಲಾಡಿಂಗ್ ಮಾಡಿದ್ದೀವಿ. ಕ್ಲಾಡಿಂಗು ಮತ್ತು ಬಾರ್ಡರ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದೀರಾ. ಸೊ ನೆಕ್ಸ್ಟು ರೈಲಿಂಗ್ಸ್ ಎಲ್ಲ ಯಾವ ಥರ ಯೂಸ್ ಮಾಡಿದ್ರು? ವುಡ್ ಮತ್ತು MS ವರ್ಕು. ವುಡ್ ಮತ್ತು MS ಬರುತ್ತೆ. ಸೊ ಆಲ್ಮೋಸ್ಟ್ ಇಲ್ಲಿ ವುಡ್ ಟೈಲ್ ಲೈಕ್ ಡಿಫ್ರೆಂಟ್ ಡಿಸೈನ್ಸ್ ಇದೆಯಲ್ಲ ವುಡ್ಡಲ್ಲಿ. ಓಕೆ. ಸೊ ಎಂಟ್ರೆನ್ಸ್ ಕೂಡ ನೋಡ್ಬೋದು. ಇದು ಯಾವುದು ಮೆಟೀರಿಯಲ್ಸ್ ಎಲ್ಲ ಬರುತ್ತೆ? ಇದು ಬಂದ್ಬಿಟ್ಟು ಟೀಕ್ ವುಡ್. ಇದೆಲ್ಲ ಮಷಿನ್ ಕಾರ್ವಿಂಗು. ಮಿಷಿನ್ ಕಾರ್ವಿಂಗ್ಸ್ ಬರುತ್ತೆ. ಇದು ಬಂದ್ಬಿಟ್ಟು ಬ್ರಾಸ್ ಹ್ಯಾಂಡಲ್. ಈ ಥರನೇ ಕ್ಲೈಂಟ್ ಬೇಕು ಅಂದ್ಬಿಟ್ಟು ಕಸ್ಟಮೈಸ್ ಮಾಡ್ಕೊಂಡಿದ್ದಾರೆ. ಓಕೆ. ಸೊ ಕ್ಲೈಂಟ್ ಪ್ರಕಾರ ನೀವು ಡಿಸೈನ್ ಮಾಡಿದ್ದೀರಾ? ಹೌದು. ಓಕೆ. ಸೊ ನೆಕ್ಸ್ಟ್ ಹೋಗಿದ ತಕ್ಷಣನೇ ಒಂದು ಸೂಪರ್ ಆಗಿರೋ ಒಂದು ಹಾಲ್ ಇದೆ. ಆ್ಯಕ್ಚುಲಿ ಎರಡೂ ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟು. ಅದನ್ನು ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್, ಇದನ್ನು ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್. ಬಟ್ ಈ ಕಡೆ ಲಿವಿಂಗ್ ಸ್ಪೇಸಲ್ಲಿ ಯಾವ್ಯಾವ ಥರ ಎಲ್ಲ ಡಿಸೈನ್ ಮಾಡಿ? ಇದು ಲಿವಿಂಗ್ ಸ್ಪೇಸ್ ಬಂದ್ಬಿಟ್ಟು ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಹಾಕಿದ್ದೀವಿ. ಇದು ಬಂದು 2x6 ಇದೆ. 2x6 ಬರುತ್ತೆ ಗ್ರಾನೈಟ್. ಸೊ ಎಷ್ಟು ಡೈಮೆನ್ಷನ್ ಬರುತ್ತೆ ಇದು? ಇದು ಬಂದ್ಬಿಟ್ಟು 13x12 ಇದೆ. 13x12. ಓಕೆ. ವಿಂಡೋಸ್ ಎಲ್ಲ ಯಾವ್ದು ಬರುತ್ತೆ? UPVC ಬರುತ್ತೆ. ಓಕೆ. ಸೊ ನೆಕ್ಸ್ಟ್ ಕೂಡ ನೋಡ್ತಿರ್ಬೋದು ಒಂದು ಟಿವಿ ಕ್ಯಾಬಿನೆಟ್ಸ್ ಇದೆ. ಸೊ ಇದು ಎಷ್ಟು ಲೆಂತ್ ಬರುತ್ತೆ ಟಿವಿ ಕ್ಯಾಬಿನೆಟ್ಸ್? ಇದು ಬಂದ್ಬಿಟ್ಟು 10 ಇದೆ. 10 ಫೀಟ್. ಓಕೆ. 10 ಫೀಟ್ ಬರುತ್ತೆ. ಸೊ ಈ ಕಡೆ ಏರಿಯಾಗೆ ಬಂದರೆ ಒಂದು ಸೂಪರ್ ಆಗಿರೋ ಒಂದು ಹಾಲ್ ಇದೆ. ಸೊ ಪೇಂಟು ಸ್ವಿಚಸ್ಸು ಅದೆಲ್ಲ ಸೇಮೇ ಬರುತ್ತೆ? ಫಿನಾಲೆಕ್ಸ್ ಬರುತ್ತೆ. ಸೊ ಇದು ಯಾವ ಥರ ಒಂದು ಪ್ಲಾನ್ ಮಾಡಿದ್ರಿ ಮೇಡಮ್? ಇದು ನಮಗೆ ಟ್ರೆಡಿಷನಲ್ ಲುಕ್ ಬರಲಿ ಅಂದ್ಬಿಟ್ಟು ಇಲ್ಲಿ ಟೆರಕೋಟಾ ಟೈಲ್ಸ್ ಹಾಕಿದ್ದೀವಿ. ಅದಕ್ಕೆ ಮ್ಯಾಚ್ ಮಾಡೋ ಥರ ಇಲ್ಲಿ ರೂಫಿಂಗ್ ಬಂದ್ಬಿಟ್ಟು WPC ರೂಫಿಂಗ್, ವುಡನ್ ಲುಕ್ ಬರಲಿ ಅಂತ. ಓಕೆ. ಸೊ ಇಲ್ಲಿ WPC ರೂಫಿಂಗ್ ಬರುತ್ತೆ. ಓಕೆ. ಇದು ಎಷ್ಟು ಹೈಟ್ ತನಕ ಬಂದಿದೆ? ಇದು ಬಂದ್ಬಿಟ್ಟು ಡಬಲ್ ಹೈಟ್ ಕೊಟ್ಟಿದ್ದೀವಿ. ಓಕೆ. ಯೂಶಲಿ 1 ಫ್ಲೋರ್ ಹೈಟ್ ಬಂದ್ಬಿಟ್ಟು 10 ಫೀಟ್ ಇರುತ್ತೆ. ಓಕೆ. ಇದು ಬಂದು 20 ಫೀಟ್ ಇದೆ. 20 ಫೀಟ್ ಇದೆ. ಸೊ ಇದು ಡಿಸೈನ್ಸ್ ಎಲ್ಲ ಲೈಕ್ ನೀವೇ ಸಜೆಸ್ಟ್ ಮಾಡಿದ್ರಾ ಅಥವಾ ಅವ್ರು ಪ್ಲಾನ್ ಮಾಡಿದ್ರಾ ಅಥವಾ ಕ್ಲೈಂಟ್ ರಿಕ್ವೈರ್ಮೆಂಟ್ ಪ್ರಕಾರನೇ ನಾವು ಡಿಸೈನ್ ಮಾಡಿರೋದು? ಹೌದು. ಓಕೆ. ಈ ಕಡೆ ಮೇಡಮ್ ರೈಟ್ ಸೈಡ್ ಏನು ಬರುತ್ತೆ? ಇದು ಬಂದ್ಬಿಟ್ಟು ಯುಟಿಲಿಟಿ ಸ್ಪೇಸು. ಇಲ್ಲಿ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದೀವಿ. UPVC. ಓಕೆ. UPVC ಬರುತ್ತೆ. ಇಲ್ಲಿ ಬೇಕಾದ್ರೆ ನಾವು ಗಾರ್ಡನ್ ಥರ ನಾವು ಪಾಟ್ಸ್ ಎಲ್ಲ ಇಟ್ಕೊಂಡು ಯೂಸ್ ಮಾಡ್ಕೊಬೋದು. ಸೊ ಈ ಕಡೆ ಕೂಡ ನೋಡ್ಬೋದು ಸೇಫ್ಟಿಗೆ ಒಂದು ಇದು ಸಹ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೊಂದು ಲೈಟ್ ಕೊಟ್ಟಿದ್ದೀವಿ. ಲೈಟ್ಸ್ ಬರುತ್ತೆ. ನೈಟಲ್ಲಿ ಸೂಪರ್ ಆಗಿ ಕಾಣುತ್ತೆ. ಇದು ಬಂದು ಟೆಕ್ಸ್ಚರ್ ಪೇಂಟ್ಸ್ ಬರುತ್ತೆ. ಇಲ್ಲೂ ಲಪೋತ್ರ ಟೈಲಿಂಗ್ ಮತ್ತೆ ಇದು ಫ್ಲೋರ್ ಟೈಲ್ಸ್ ಹಾಕಿದ್ದೀರಾ. ಓಕೆ. ನೆಕ್ಸ್ಟ್ ಈ ಕಡೆ ಬಂದರೆ ಪೂಜಾ ಯೂನಿಟ್. ಸೊ ಪೂಜಾ ಯೂನಿಟ್ ಯಾವ ಥರ ಮಾಡಿದ್ವಿ? ಪೂಜಾ ಯೂನಿಟ್ ಬಂದ್ಬಿಟ್ಟು ಇದೆಲ್ಲ ಸ್ಯಾಲ್ಯೂಡ್ ಯೂಸ್ ಮಾಡಿದೀವಿ. ಮತ್ತೆ ಇದು ವಾಲ್ ಟೈಲ್ ಬಂದ್ಬಿಟ್ಟು ಗ್ಲಾಸಿ ಫಿನಿಶ್ ಬರುತ್ತೆ. ಓಕೆ. ಸೂಪರ್. ಸೊ ನೆಕ್ಸ್ಟ್ ಇವಾಗ ಕಿಚನ್ ಏರಿಯಾಗೆ ಹೋಗೋಣ. ಸೊ ಕಿಚನ್ ಏರಿಯಾ ಕೂಡ ಓಪನ್ ಟೈಪ್ ಬರುತ್ತಲ್ಲ? ಹೌದು, ಓಪನ್ ಟೈಪ್. ಇಲ್ಲಿ ಯಾವ ಥರ ಎಲ್ಲ ಯೂಸ್ ಮಾಡಿಲ್ಲ? ಇದು ಮಾಡರ್ನ್ ಕಿಚನ್. ಇದು ಬಂದ್ಬಿಟ್ಟು ಕ್ವಾರ್ಟ್ಸ್ ಬರುತ್ತೆ. ಇದು ವೈಟ್ ಕಲರ್, ಅಲ್ಲಿ ಬ್ಲಾಕ್ ಕಲರ್ ಇತ್ತಲ್ಲ? ಹೌದು, ಅದು ಗ್ಯಾಲಕ್ಸಿ ಬರುತ್ತೆ. ಇದು 40 mm ಬರುತ್ತೆ. ಇದು ಆಕ್ಚುಲಿ 20 mm ಬರುತ್ತೆ. 2 ಲೇ ಮಾಡಿದೆ. 40 mm ಬರುತ್ತೆ. ಓಕೆ. ಸೊ ಈ ಕಡೆ ಬೇರೆ ಕಲರ್ ಯೂಸ್ ಮಾಡಿ. ಇದು ಚಿಮ್ನಿ ಯೂನಿಟ್. ಆ ಪೈಪಿಂಗ್ ಕಾಣಬಾರ್ದು ಅಂತೇಳಿ ನಾವು ಲ್ಯಾಮಿನೇಟ್ ಅಲ್ಲಿ ಈ ತರ ಫಿನಿಶ್ ಕೊಟ್ಟಿದ್ದೀರಾ? ಹೌದು. ಓಕೆ. ಸೊ ಈ ಕಡೆ ಕ್ವಾರ್ಟ್ಸ್ ಬರುತ್ತೆ. ಇದನ್ನು ಕ್ವಾರ್ಟ್ಸ್ ಸಿಂಕ್ ಬರುತ್ತೆ. ಜಾಗ್ವಾರ್ ಫಿಟ್ಟಿಂಗ್ಸ್. ಆ ಕಡೆ ಯುಟಿಲಿಟಿ ಬರುತ್ತೆ. ಅದು ಒಂದು ಯುಟಿಲಿಟಿ ಇದೆ. ಲಾಂಡ್ರಿ ಸ್ಪೇಸ್ ಇದೆ. ಇದು ಬಂದ್ಬಿಟ್ಟು ಫ್ರಿಡ್ಜ್ ಯೂನಿಟ್. ಇದು ಯುನಿಕ್ ಆಗಿರ್ಲಿ ಅಂದ್ಬಿಟ್ಟು ಶಟರ್ ಡೋರ್ಸ್ ಬರುತ್ತೆ. ಮತ್ತೆ ಈ ಬಾರ್ಡರ್ಸ್ ಕೂಡ ಗ್ರಾನೈಟ್ ಕ್ಲಾಡಿಂಗ್. ಇದು ಬಂದ್ಬಿಟ್ಟು ಗೆಸ್ಟ್ ಬೆಡ್ರೂಮ್ ಬರುತ್ತೆ. ಹೌದು. ಸೊ ಇದು ಎಷ್ಟು ಡೈಮೆನ್ಷನ್ ಬರ್ಬೋದು? ಇದು ಬಂದ್ಬಿಟ್ಟು 10x8 ಇದೆ. 10x8 ಬರುತ್ತೆ. ಸೊ ಇದು ಕೂಡ ಗ್ರಾನೈಟ್ ಟೈಲ್ಸ್ ಬರುತ್ತೆ. ವಾರ್ಡ್ರೋಬ್ ಬಂದ್ಬಿಟ್ಟು ವೈಟ್ ಅಂಡ್ ಗ್ರೇ ಥೀಮ್ ಅಲ್ಲಿ ಮಾಡಿದೀವಿ. ಆಕ್ಚುಲಿ ಟೈಲ್ಸ್ ಮತ್ತೆ ಅದು ಗ್ರೇ ಮ್ಯಾಚ್ ಆಗ್ತಿದೆ. ಇದನ್ನು ಸ್ವಿಂಗ್ ಡೋರ್ಸ್ ಬರುತ್ತೆ. ಸ್ಲೈಡಿಂಗ್ಸ್ ಬರಲ್ಲ. ಸೊ ಈ ಕಡೆನೂ UPVC ಬರುತ್ತೆ. UPVC ವಿಂಡೋ ಇದೆ. ಸೊ ವೆಂಟಿಲೇಷನ್ ಏನು ಪ್ರಾಬ್ಲಮ್ ಇಲ್ಲ. ಇದನ್ನು ಇಲ್ಲಿ ಒಂದು ಟಿವಿ ಕ್ಯಾಬಿನೆಟ್. ಓಕೆ. ಟಿವಿ ಕ್ಯಾಬಿನೆಟ್ ಒಂದು ಚಿಕ್ಕದೊಂದಿದೆ.
ಸೂಪರ್. ಸೊ ನೆಕ್ಸ್ಟು ಈ ಕಡೆ ಒಂದು ವಾಶ್ ಬೇಸಿನ್ ಬರುತ್ತಲ್ಲ. ಇಲ್ಲೊಂದು ವಾಶ್ ಬೇಷನ್ ಇದೆ. ಇಲ್ಲಿ ಸ್ಟೋರೇಜ್ ಯೂನಿಟ್ ಕೊಟ್ಟಿದ್ದೀವಿ. ಇಲ್ಲಿ ಪಕ್ಕನೆ ಬಂದ್ಬಿಟ್ಟು ವಾಶ್ರೂಮ್ ಇದೆ. ವಾಶ್ರೂಮ್ಸ್ ಬರುತ್ತೆ. ಓಕೆ. ವೆಟ್ ಆ್ಯಂಡ್ ಡ್ರೈ ಕಾನ್ಸೆಪ್ಟಲ್ಲಿ ಎಲ್ಲಾನು ಜಾಗ್ವಾರ್ ಫಿಟ್ಟಿಂಗು, ಮತ್ತು ಇದು ವಾಲ್ ಮೌಂಟ್ ಕಮೋಡು ವಿತ್ ಕನ್ಸೀಲ್ಡ್ ಫ್ಲಶ್ ಟ್ಯಾಂಕ್. ಓಕೆ ಸರಿ. ನೆಕ್ಸ್ಟ್ ಇವಾಗ ಮೇಲ್ಗಡೆ ಕೂಡ ಹೋಗೋಣ. 2 ಫ್ಲೋರ್ ಬರುತ್ತಾರೆ ಟೋಟಲಾಗಿ? ಇಲ್ಲ, G+1.5 ಬರುತ್ತೆ. ಸೊ ಆ ಕಡೆ ಬೇಕಾದ್ರೆ ಏನಾದ್ರು ಸ್ಟೋರೇಜ್ ಅಂತ ಯೂಸ್ ಮಾಡ್ಕೊಬೋದು. ಓಕೆ. ನೆಕ್ಸ್ಟ್ ಇದು ಕೂಡ ಹೈಟ್ ಮಾಡಿದ್ದೀರಲ್ಲ? ಹೌದು. ಇಲ್ಲಿಂದಾನೇ ಒಂದು ಸ್ಟೆಪ್ ತಗೊಂಡು. ಓಕೆ. ಸೊ ಅದು ವಾಸ್ತು ಪ್ರಕಾರ. ನೆಕ್ಸ್ಟ್ ರೈಲಿಂಗ್ಸ್ ಎಲ್ಲ ವುಡನ್ ಟಾಪ್. ಇದು ವುಡನ್ ಮತ್ತೆ MS. ಇದು ಬಂದ್ಬಿಟ್ಟು ಲಪೋತ್ರ ಟೈಲಿಂಗ್. ಲಪೋತ್ರ ಬರುತ್ತೆ. ಇದು 3.5 ಬರುತ್ತೆ. ಸೊ ನೆಕ್ಸ್ಟ್ ಈ ಕಡೆ ಕೂಡ ಒಂದು ಓಪನ್ ಟೈಪ್ ಸ್ಪೇಸ್ ಇದೆ. ಹೌದು. ಇಲ್ಲೂ ಒಂದು ವೆಂಟಿಲೇಷನ್ ಬಂದ್ಬಿಟ್ಟು ಲೈಟಿಂಗ್ ಪರ್ಪಸ್. ಸೊ ಆಕ್ಚುಲಿ ಮನೆಗೆ ಲೈಟಿಂಗ್ಸ್ ಬೇಡ, ಆ ಕಡೆ ಎಲ್ಲ ಕಡೆಯಿಂದನೂ ಬೆಳಕು ಬರ್ತದೆ. ಹೌದು. ನಾವು ವೆಂಟಿಲೇಷನ್, ಸನ್ಲೈಟ್ ಇದೆಲ್ಲ ತಲೆಯಲ್ಲಿ ಇಟ್ಕೊಂಡೇನೆ ನಾವು ಡಿಸೈನ್ ಮಾಡ್ತೀವಿ. ಇಲ್ಲಿ ಯಾವ ಥರ ಸ್ಪೇಸ್ ಬಿಟ್ಟು ನೆಕ್ಸ್ಟ್ ಡೈಮೆನ್ಷನ್ ಬರ್ಬೋದು ಇಲ್ಲಿ? ಇದು ಬಂದ್ಬಿಟ್ಟು 5 feet ಇದೆ ಡೈಮೆನ್ಷನ್. ಓಕೆ. ಇಲ್ಲಿ ವುಡನ್ ವರ್ಕ್ ವಿತ್ MS ರೈಲಿಂಗ್. MS ರೈಲಿಂಗ್ಸ್ ಬರುತ್ತೆ. ಸೊ ನೋಡ್ಬೋದು ಕೆಳಗಡೆಯಿಂದ ತೋರಿಸೋದ್ವಲ್ಲ, ಇಲ್ಲಿ ಲೈಟಿಂಗ್ಸ್ ಎಲ್ಲ ಕೊಟ್ಟಿದ್ದೀರಾ. ಈ ಕಡೆ ನೋಡ್ಬೋದು 1, 2, 3 ವಿಂಡೋಸ್ ಇದೆ. ಸೊ ಬೆಳಕಿಗೆ ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಇನ್ನೊಂದು ರೂಮ್ ಇದೆ. ಇದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮು. ನಮ್ಮ ಕ್ಲೈಂಟ್ ಇನ್ನು ಪ್ರಾಪರಾಗಿ ಮೂವ್ ಇನ್ ಆಗಿಲ್ಲ, ಅದಕ್ಕೆ ಹೀಗಿದೆ. ಓಕೆ. ಇಲ್ಲೂ ಆರೆಂಜ್ ಮತ್ತು ವೈಟ್ ಥೀಮಲ್ಲಿ ಪೇಂಟ್ ಮಾಡಿದ್ದೀವಿ. ವೈಟ್ ಥೀಮಲ್ಲಿ ಪೇಂಟ್ ಮಾಡಿದ್ದೀರಾ. ಓಕೆ. ಸೊ ವಿಂಡೋಸ್ ಕೂಡ ನೋಡ್ತಿರ್ಬೋದು, ಫುಲ್ ದೊಡ್ಡ ದೊಡ್ಡ ವಿಂಡೋಸ್ ಇದೆ. ಸೊ ಈ ಕಡೆ ನೆಕ್ಸ್ಟ್ ಈ ಕಡೆ ವಾಶ್ರೂಮ್ ಬರುತ್ತಲ್ಲ? ಇಲ್ಲೊಂದು ವಾಶ್ರೂಮ್ ಬರುತ್ತೆ ವಿತ್ ವಾಕ್ ಇನ್ ಕ್ಲೋಸೆಟ್. ಓಕೆ. ಸೊ ಈ ಕಡೆ ಕೂಡ ನೋಡ್ಬೋದು ಫ್ಲೋರ್ ಟು ಸೀಲಿಂಗ್ ತನಕ ವಾರ್ಡ್ರೋಬ್ಸ್ ಇದೆ. ಸೊ ನೆಕ್ಸ್ಟು ಇಲ್ಲಿ ಒಂದು ವಾಶ್ರೂಮ್. ಅಲ್ಲೂ ಒಂದು ವಾಶ್ರೂಮ್ ಇದೆ. ಓಕೆ. ಈ ಕಡೆ ಕೂಡ ನೋಡ್ಬೋದು ವೆಟ್ ಆ್ಯಂಡ್ ಡ್ರೈ ಆ ಥರ ಒಂದು ಕಾನ್ಸೆಪ್ಟ್ ಇದೆ. ಸೊ ಇಲ್ಲೂ ಸೇಮ್ ರೂಮಲ್ಲಿ ಯಾವ ಕಲರ್ ಯೂಸ್ ಮಾಡಿದ್ರೆ ಅದೇ ಥರನೇ ಬರುತ್ತೆ. ಓಕೆ. ನೆಕ್ಸ್ಟು ಪಕ್ಕದಲ್ಲೇ ಇನ್ನೊಂದು ರೂಮ್ ಬರುತ್ತಲ್ಲ? ಹೌದು. ಸೊ ಇದು ಕಿಡ್ಸ್ ಬೆಡ್ರೂಮು. ಇಲ್ಲಿ ಲೈಟ್ ಕಲರ್ಸ್ ಯೂಸ್ ಮಾಡಿದ್ದೀವಿ. ವಾರ್ಡ್ರೋಬ್ ಬಂದ್ಬಿಟ್ಟು ವೈಟ್ ಆ್ಯಂಡ್ ಬ್ಲೂನಲ್ಲಿ. ಓಕೆ. ವೈಟ್ ಆ್ಯಂಡ್ ಬ್ಲೂ ಪ್ಯಾಟರ್ನ್ ಡಿಸೈನ್ ಮಾಡಿದ್ದೀರಾ. ಇದು ಬಂದ್ಬಿಟ್ಟು ಸ್ವಿಂಗ್ ಡೋರ್ಸ್. ಇದು ಸ್ವಿಂಗ್ ಡೋರ್ಸ್ ಬರುತ್ತೆ. ಇಲ್ಲೂ ವಾಶ್ರೂಮ್ ಅಟ್ಯಾಚ್ ಬರುತ್ತಲ್ಲ? ಅಟ್ಯಾಚ್ ವಾಶ್ರೂಮ್. ಇದನ್ನು ವೆಟ್ ಆ್ಯಂಡ್ ಡ್ರೈ. ಇದನ್ನು ಗ್ರೇ ಥೀಮಲ್ಲಿ ಮಾಡಿದ್ದೀವಿ. ಓಕೆ. ಸೊ ಇದು ಎಷ್ಟು ಡೈಮೆನ್ಷನ್ ಬರುತ್ತೆ ಅಂತ ಹೇಳಿದ್ರೆ? ಇದು ಬಂದ್ಬಿಟ್ಟು 10 feet by 11 feet. 10 feet by 11 feet ಬರುತ್ತೆ. ಓಕೆ. ನೆಕ್ಸ್ಟ್ ಕೂಡ ನೋಡ್ತಿರ್ಬೋದು ಇಲ್ಲೇ ಒಂದು ಬಾಲ್ಕನಿ ಸಹ ಇದೆ. ಸೊ ಇದು ಎಷ್ಟು ಏರಿಯಾ ಬರುತ್ತೆ ಬಾಲ್ಕನಿದು? ಬಾಲ್ಕನಿ ಬಂದ್ಬಿಟ್ಟು 7 feet by 9 feet ಇದೆ. 7 feet by 9 feet ಬರುತ್ತೆ. ಓಕೆ. ಈ ಕಡೆ ಕೂಡ ನೋಡ್ತಿರ್ಬೋದು ಗ್ರಾನೈಟಲ್ಲಿ ಇದು ಮಾಡಿರೋದು. ಗ್ರಾನೈಟ್ ಕ್ಲಾಡಿಂಗ್ ಇದೆ. UPVC ಬರುತ್ತೆ. UPVC. 4-way ಲೈಟ್ಸ್. 4-way ಲೈಟ್ಸ್ ಬರುತ್ತೆ. ಓಕೆ. ನೆಕ್ಸ್ಟ್ ಮೇಲ್ಗಡೆ ಟೆರೆಸ್ ಏರಿಯಾ ಬರುತ್ತೆ. ಹೌದು. ಸೊ ನೆಕ್ಸ್ಟ್ ಇವಾಗ ಟೆರೆಸ್ ಏರಿಯಾ ಹೋಗ್ತಾ ಇದೀವಿ. ಮೇಲ್ಗಡೆ ಕೂಡ ನೋಡ್ತಿರ್ಬೋದು, ಆ ಕಡೆ ಕೂಡ ಒಂದು ಓಪನ್ ಇಟ್ಟಿದ್ದಾರೆ. ವೆಂಟಿಲೇಷನ್ ಪ್ರೊವೈಡ್ ಮಾಡ್ತೀವಿ. ಸೊ ಇಲ್ಲೂ ಒಂದು ರೂಮ್ ಇದೆಯಾ? ಇಲ್ಲೂ ಒಂದು ರೂಮ್ ಇದೆ. ಸ್ಟೋರ್ ರೂಮ್ ಥರ, ಗೆಸ್ಟ್ ರೂಮ್ ಥರ ಯೂಸ್ ಮಾಡ್ಕೊಬೋದು. ಇವ್ರು ಇಲ್ಲಿ UPS ಆ ಥರ ಇಟ್ಕೊಂಡಿದ್ದಾರೆ. UPS ಮತ್ತು ಸ್ಟೋರ್ ರೂಮ್ ಥರ ಯೂಸ್ ಮಾಡ್ಕೊಬೋದು. ಸೊ ನೆಕ್ಸ್ಟ್ ಇವಾಗ ಟೆರೆಸ್ ಏರಿಯಾಗೆ ಬಂದ್ವಿ. ನೋಡ್ತಿರ್ಬೋದು ತುಂಬಾ ಸ್ಪೇಸ್ ಇದೆ ಆ್ಯಕ್ಚುಲಿ. ಈ ಕಡೆ ಒಂದು ಸಿಟ್ಔಟ್ ಏರಿಯಾ ಥರ ಪ್ಲ್ಯಾನ್ ಮಾಡಿದ್ದಾರೆ. ಹೌದು. ಮಲ್ಟಿಪರ್ಪಸ್ ಆಗಿರ್ಬೋದು, ಏನಾದರೂ ಪಾರ್ಟೀಸ್, ಬರ್ಡೇಸ್ ಆ ಥರ ಇಲ್ಲಿ ಮಾಡ್ಕೊಬೋದು. ಶೀಟ್ಸು ಅದೆಲ್ಲ ಇದು ಮಾಡಿದ್ದಾರೆ. ಓಕೆ. ಸೊ ನೆಕ್ಸ್ಟು ಈ ಕಡೆ ಇಲ್ಲೂ ಕೂಡ ವಾಟರ್ ಪ್ರೂಫಿಂಗು ಅದೆಲ್ಲ ಆಗಿರುತ್ತೆ. ಎಲ್ಲ ಕಡೆನೂ ವಾಟರ್ ಪ್ರೂಫಿಂಗ್ ಆಗಿರುತ್ತೆ. ಓಕೆ. ನೀವು ಈಗ ಪ್ರಾಜೆಕ್ಟ್ ಬಗ್ಗೆ ಕೂಡ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಚೆರೀಶ್ ಹ್ಯಾಪಿ ಹೋಮ್ಸ್ದು ಕನ್ಸ್ಟ್ರಕ್ಷನ್ ಆಫೀಸ್ ಎಲ್ಲಿ ಬರುತ್ತೆ? ನಿಯರ್ RR ನಗರ್, ಡಬಲ್ ರೋಡು, ನಿಯರ್ ಕಾಂತಿ ಸ್ವೀಟ್ಸ್ ಬರುತ್ತೆ. ಯಾವ ಟೈಮಿಂದ ಯಾವ ಟೈಮ್ ತನಕ ಓಪನ್ ಇರುತ್ತೆ? 6 to 9 to 6. 9 to 6 ಓಪನ್ ಇರುತ್ತೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಸೊ ಇವಾಗ ಕೂಡ ಪ್ರಾಜೆಕ್ಟ್ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡಿದ್ರು, ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂತ ಹೇಳ್ಬೋದು. ಸೊ 2 ಪ್ರಾಜೆಕ್ಟ್ ಆಲ್ಮೋಸ್ಟ್ ಒಂದು 45 lakhs ಕನ್ಸ್ಟ್ರಕ್ಷನ್ ಕಾಸ್ಟಲ್ಲಿ ಕನ್ಸ್ಟ್ರಕ್ಷನ್ ಆಗಿದೆ. ಸೊ ಚೆರೀಶ್ ಹ್ಯಾಪಿ ಹೋಮ್ಸ್ ಕಡೆಯಿಂದ ನಿಮಗೆ ಒಂದು ಸೂಪರ್ ಆಗಿರೋ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಆಫರ್ ಇದೆ. ಸಪೋಸ್ ನೀವೇನಾದ್ರು ಒಂದು ಕನ್ಸ್ಟ್ರಕ್ಟ್ ಮಾಡಿರೋ ಬಿಲ್ಡಿಂಗ್ಗೆ ಇಂಟೀರಿಯರ್ ಏನಾದ್ರು ಹುಡುಕ್ತಾ ಇದ್ರೆ ಇವ್ರು ಬಂದ್ಬಿಟ್ಟು ನಿಮಗೆ ಎಲಿವೇಷನ್ ಬಂದ್ಬಿಟ್ಟು ಫ್ರೀಯಾಗಿ 3D ಡಿಸೈನ್ ಮಾಡಿಕೊಡ್ತಾರೆ. ಮತ್ತು ಇಂಟೀರಿಯರ್ಸ್ ಏನಾದ್ರು ಪ್ಲಾನ್ ಮಾಡ್ತಿರೋ ಕೂಡ ನಿಮಗೆ ಒಂದು ಬೆಸ್ಟ್ ಆಫರು ಡಿಸ್ಕೌಂಟ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ. ಸೊ ಏನಾದ್ರು ಇನ್ನೂ ಡೀಟೇಲ್ಸ್ ಬೇಕಂದರೆ ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ಇವ್ರ ಆಫೀಸ್ ಕೂಡ ವಿಸಿಟ್ ಮಾಡ್ಬೋದು. RR ನಗರ ಲೊಕೇಶನ್ ಬರುತ್ತೆ. ಕೆಳಗಡೆ GPS ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನಾನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನೀವು ಲೊಕೇಶನ್ಗೆ ಹೋಗ್ತೀರಾ. ಸೊ ನಿಮಗೆ ಪ್ರಾಜೆಕ್ಟ್ ಪ್ಲಾನಿಂಗು, 3D ಡಿಸೈನು ಎಲ್ಲ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಕಸ್ಮಾತ್ ನೀವೇನಾದ್ರು ಕನ್ಸ್ಟ್ರಕ್ಟ್ ಮಾಡಿರೋ ಬಿಲ್ಡಿಂಗು ಅರ್ಧದಲ್ಲಿ ಏನಾದ್ರು ಬಿಟ್ಟಿದ್ರೆ ಇನ್ನೇನಾದ್ರು ಕನ್ಸ್ಟ್ರಕ್ಟ್ ಮಾಡಬೇಕು ಅಥವಾ ಏನಾದ್ರು ಒಂದು ಪ್ಲಾನಿಂಗ್ ಮಾಡಬೇಕಂದ್ರೆ ಇವರು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಎಲ್ಲ ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ. ಇವ್ರದ್ದು ಆಫೀಸ್ ಬಂದ್ಬಿಟ್ಟು ನಮ್ಮ ಬೆಂಗಳೂರಲ್ಲೂ ಇದೆ, ಮೈಸೂರಲ್ಲೂ ಇದೆ. ಮೈಸೂರಲ್ಲಿ ಕೂಡ ವಿಸಿಟ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ನೋಡೋಣ. ಅಂಟಿಲ್ಲ, ಬಾಯ್.